ಕೆಜಿಎಫ್ 7,000 ಕೋಟಿ ಸಂಪತ್ತಿಗೆ ಸವಾಲ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗರಾಜ್. ಚುನಾವಣೆಯಲ್ಲಿ ಗೆದ್ದವರು ಕ್ಷೇತ್ರದ ಕಡೆ ತಿರುಗಿ ನೋಡಲ್ಲ, ಸೋತವರು ಕ್ಷೇತ್ರದ ಕಡೆ ತಲೆ ಹಾಕಿಯೂ ಮಲಗಲ್ಲ ಅನ್ನೋ ಮಾತಿದೆ. ಆದ್ರೆ ಇಲ್ಲೊಬ್ಬ ಸೋತ ಎಂಎಲ್ಎ ಅಭ್ಯರ್ಥಿ ತನ್ನ ಕ್ಷೇತ್ರದ ಜನರಿಗೆ ತನ್ನ ಆಸ್ತಿಯ ಅರ್ಧ ಭಾಗ ಕೊಡ್ತೀನಿ ಅಂತ ಘೋಷಿಸಿದ್ದಾರೆ. 7,000 ಕೋಟಿ ಆಸ್ತಿಯ ಒಡೆಯನ ಈ ಘೋಷಣೆ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಪಾರ್ಟಿ ನಮ್ಮ ಬ್ಲಡ್ ಅಲ್ಲಿ ಇದೆ. 7,000 ಕೋಟಿ ಸಂಪತ್ತಿನ ಕುಬೇರ, 100 ಕೋಟಿ ಮೌಲ್ಯದ ಅರಮನೆ ಒಡೆಯ, ಅಮಿತಾಬ್ ಬಚ್ಚನ್ ರೋಲ್ಸ್ ರಾಯ್ಸ್ ಖರೀದಿ, ಕ್ಷೇತ್ರದ ಜನರಿಗೆ ಅರ್ಧ ಎಂದ ಸೋತ ಎಂಎಲ್ಎ ಅಭ್ಯರ್ಥಿ. ಅವ್ರಿಗೆ ಅರ್ಧ ಪ್ರಾಪರ್ಟಿ ಅವ್ರು ಕೊಟ್ಬಿಟ್ಟು ಮಿಕ್ಕಿದೆಲ್ಲ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋರಿಗೆ, ಬಡವ್ರಿಗೆ. ಅರ್ಧ ಆಸ್ತಿ, ಚಿಕ್ಕಪೇಟೆ ಕ್ಷೇತ್ರದ ಜನರಿಗೆ ಅರ್ಧ ಆಸ್ತಿ. ಇದು 7,000 ಕೋಟಿ ಸಂಪತ್ತಿನ ಒಡೆಯ ಕೆಜಿಎಫ್ ಬಾಬು ಮಾಡಿರೋ ಘೋಷಣೆ. ಬೆಂಗಳೂರಿನ ವಸಂತನಗರದಲ್ಲಿರೋ ತಮ್ಮ 100 ಕೋಟಿ ಮೌಲ್ಯದ ವೈಟ್ ಹೌಸ್ ಅರಮನೆಯಲ್ಲಿ ಕೂತು ಕೆಜಿಎಫ್ ಬಾಬು TV9 ಕ್ಯಾಮೆರಾ ಮುಂದೆ ಈ ಘೋಷಣೆ ಮಾಡಿದ್ದಾರೆ. 3 ದಶಕಗಳಿಂದ ಕಟ್ಟಿರೋ ತಮ್ಮ 7,000 ಕೋಟಿ ಸಂಪತ್ತಿನ ಸಾಮ್ರಾಜ್ಯದ ಅರ್ಧ ಆಸ್ತಿಯನ್ನ ಚಿಕ್ಕಪೇಟೆ ಕ್ಷೇತ್ರದ ಜನರಿಗೆ ನೀಡೋದಾಗಿ ಘೋಷಿಸಿದ್ದಾರೆ. ಅವ್ರಿಗೆ ಅರ್ಧ ಪ್ರಾಪರ್ಟಿ ಅವ್ರು ಕೊಟ್ಬಿಟ್ಟು ಮಿಕ್ಕಿದೆಲ್ಲ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋರಿಗೆ, ಬಡವ್ರಿಗೆ. ಸೋತ ಅಭ್ಯರ್ಥಿಯ ಘೋಷಣೆ ಇದು. ಚುನಾವಣೆಯಲ್ಲಿ ಗೆದ್ದ ನಾಯಕರು ಕ್ಷೇತ್ರದ ಕಡೆ ತಲೆ ಹಾಕಲ್ಲ ಅನ್ನೋ ಆರೋಪ ಇದೆ. ಸೋತವರಂತೂ ಮುಂದಿನ ಚುನಾವಣೆ ತನಕ ಕ್ಷೇತ್ರದ ಕಡೆ ತಲೆ ಹಾಕಿಯೂ ಮಲಗೋದೇ ಇಲ್ಲ. ಇದೇ ಕೆಜಿಎಫ್ ಬಾಬು ವಿರುದ್ಧ ಕೂಡ ಇಂಥದ್ದೇ ಆರೋಪ ತೋರಿ ಬಂದಿತ್ತು. ಬುಧವಾರ ಚಿಕ್ಕಪೇಟೆ ಕ್ಷೇತ್ರದ ನಿವಾಸಿಗಳು ಕೆಜಿಎಫ್ ಬಾಬು ವಿರುದ್ಧ ಬೀದಿಗಿಳಿದಿದ್ರು. ಕೆಜಿಎಫ್ ಬಾಬು ಅರಮನೆ ಮುಂದೆ ಕೂತು 420 ಕೆಜಿಎಫ್ ಬಾಬು, 420 ಕೆಜಿಎಫ್ ಬಾಬು ಅಂತ ಘೋಷಣೆ ಮೊಳಗಿಸಿದ್ರು. ಹೀಗೆ ಚಿಕ್ಕಪೇಟೆ ನಿವಾಸಿಗಳು ಕೆಜಿಎಫ್ ಬಾಬುಗೆ ಧಿಕ್ಕಾರ ಕೂಗಿದ್ರು. ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ರು. ಈ ಧಿಕ್ಕಾರದ ಕೂಗಿನ ಬೆನ್ನಲ್ಲೇ ಕೆಜಿಎಫ್ ಬಾಬು ತಮ್ಮ ಅರ್ಧ ಆಸ್ತಿಯನ್ನೇ ಚಿಕ್ಕಪೇಟೆ ಕ್ಷೇತ್ರದ ಜನರಿಗೆ ಹಂಚ್ತೀನಿ, ಚಿಕ್ಕಪೇಟೆ ಕ್ಷೇತ್ರದ ಬಡವರಿಗೆ, ಅಭಿಮಾನಿಗಳಿಗೆ, ಊಟ ಕೊಟ್ಟಿರೋ ತಂದೆ ತಾಯಿಯರಿಗೆ ಅರ್ಧ ಆಸ್ತಿ ಹಂಚ್ತೀನಿ, ಚಿಕ್ಕಪೇಟೆ ಕ್ಷೇತ್ರದ ಜನರಿಗೆ ಅರ್ಧ ಆಸ್ತಿ ಹಂಚೋದಕ್ಕೆ ವೆಲ್ ಮಾಡೋಕೆ ತೀರ್ಮಾನ ಮಾಡಿದ್ದೀನಿ, ಬದುಕಿರೋವಾಗಲೇ ಹಂಚಿಕೊಟ್ಟು ಹೋಗ್ತೀನಿ ಅಂತ ಕೆಜಿಎಫ್ ಬಾಬು ಘೋಷಿಸಿದ್ದಾರೆ. ಅವ್ರಿಗೆ ಅರ್ಧ ಪ್ರಾಪರ್ಟಿ ಅವ್ರು ಕೊಟ್ಬಿಟ್ಟು ಮಿಕ್ಕಿದೆಲ್ಲ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋರಿಗೆ, ಬಡವ್ರಿಗೆ, ನನ್ನ ಫ್ಯಾನ್ಸ್ಗೆ, ನನಗೆ ನಾನು ಸಾಯೋವರೆಗೂ ನನ್ನ ಕಂಟ್ರೋಲಲ್ಲಿ ಇಡ್ತೀನಿ. ನಾನು ಸತ್ತ ಮೇಲೆ ಯಾರಾದರೂ ಆ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋ ಜನಕ್ಕೆ ಎಲ್ಲರಿಗೆ ನಾನು ಬದುಕಿರೋವಾಗನೇ ಎಲ್ಲರಿಗೂ ಹಂಚ್ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಕೆಜಿಎಫ್ ಬಾಬು ಮಾಡಿರೋ ಈ ಘೋಷಣೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಹೇಳಿ ಕೇಳಿ ಕೆಜಿಎಫ್ ಬಾಬು 7,000 ಕೋಟಿ ಒಡೆಯ. ಮೊದಲ ಹೆಂಡತಿ ರುಕ್ಸಾನಾ ಹೆಸರಿನಲ್ಲಿ 100 ಕೋಟಿ ಮೌಲ್ಯದ ಅರಮನೆ ನಿರ್ಮಿಸಿರೋ ಕುಬೇರ. ಕೆಜಿಎಫ್ ಬಾಬು ಸ್ಕ್ರಾಪ್ನಿಂದ 7,000 ಕೋಟಿ ಸಾಮ್ರಾಜ್ಯ ಕಟ್ಟಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಆಸ್ತಿ ಮಾಡಿದ್ದಾರೆ. 2 ರೋಲ್ಸ್ ರಾಯ್ಸ್ ಕಾರ್ ಹೊಂದಿರೋ ಕರ್ನಾಟಕದ ಏಕೈಕ ವ್ಯಕ್ತಿ. ಒಂದು ವೆಲ್ಫೇರ್ ಕಾರ್, ಫಾರ್ಚುನರ್, ಇನೋವಾ ಕಾರುಗಳ ಕಲೆಕ್ಷನ್ ಹೊಂದಿರೋ ಶೋಮ್ಯಾನ್. ಅದರಲ್ಲೂ ತನ್ನ ಆರಾಧ್ಯ ದೈವ ಅಮಿತಾಬ್ ಬಚ್ಚನ್ ಬಳಸ್ತಾ ಇದ್ದ ರೋಲ್ಸ್ ರಾಯ್ಸ್ ಕಾರನ್ನೇ ಖರೀದಿಸಿದ ಆಸಾಮಿ. MH02 BB2 ಇದು ಕೆಜಿಎಫ್ ಬಾಬು ಅವರ 100 ಕೋಟಿ ಮೌಲ್ಯದ ವೈಟ್ ಹೌಸ್ ಅರಮನೆಯಲ್ಲಿ ಗಾಂಭೀರ್ಯದಿಂದ ನಿಂತಿರೋ ಕಾರು. ಇದೇ ಕಾರು ಕೆಲ ವರ್ಷಗಳ ಹಿಂದೆ ಬಾಲಿವುಡ್ನ ಶಹನ್ಶಾ ಅಮಿತಾಬ್ ಬಚ್ಚನ್ರ ಮುಂಬೈನ ಜಲ್ಸಾ ಬಂಗಲೆಯಲ್ಲಿ ನಿಂತಿತ್ತು.
ರೋಲ್ಸ್ ರಾಯ್ಸ್ ಫ್ಯಾಂಟಮ್ ಕಾರನ್ನ ಅಮಿತಾಬ್ ಬಚ್ಚನ್ಗೆ ನಿರ್ದೇಶಕ ವಿಧು ವಿನೋದ್ ಚೋಪ್ರಾ ಗಿಫ್ಟ್ ಆಗಿ ನೀಡಿದ್ರು. 2007ರಲ್ಲಿ ಏಕಲವ್ಯ ಚಿತ್ರದಲ್ಲಿ ಬಿಗ್ ಬಿ ಜೊತೆ ಕೆಲಸ ಮಾಡಿದ್ದ ವಿಧು ವಿನೋದ್ ಚೋಪ್ರಾ ಬಿಗ್ ಬಿಗೆ ಈ ರೋಲ್ಸ್ ರಾಯ್ಸ್ ಗಿಫ್ಟ್ ಮಾಡಿದ್ರು. ಹೀಗೆ ಅಮಿತಾಬ್ ಬಚ್ಚನ್ಗೆ ಗಿಫ್ಟ್ ಆಗಿ ಬಂದಿದ್ದ ಕಾರಿನ ಮೇಲೆ ಕುಬೇರ KGF ಬಾಬು ಕಣ್ಣು ಹಾಕಿದ್ರು. ರೋಲ್ಸ್ ರಾಯ್ಸ್ ರೇಟ್ಗಿಂತ 50 ಲಕ್ಷ ಹೆಚ್ಚು ಕೊಡ್ತೀನಿ, ಅಮಿತಾಬ್ ಬಚ್ಚನ್ ಕೈಯಿಂದಲೇ ಕೀ ಕೊಡಿಸ್ಬೇಕು ಅಂತ ಬಿಗ್ ಬಿ PAಗೆ ಕಂಡೀಷನ್ ಹಾಕಿದ್ರಂತೆ. ಈ ಗಾಡಿ ನನಗೆ ಇಷ್ಟ ಇದೆ ಅಂದೆ. ಅವನು ಯಾರು ನಮ್ಮ ಅಮಿತಾಬ್ ಬಚ್ಚನ್ PA ಸಂತೋಷ್ ಅಂತ ಅವ್ರ ಹೆಸರು. ಸಂತೋಷ್ ಹತ್ರ ಭೇಟಿ ಮಾಡಿದೆ. ಅವನು ಏನೋ ಒಂದು ರೇಟ್ ಹೇಳಿದ್ರು. ಅದು ಟಿ ವಿಯಲ್ಲಿ ಹೇಳೋದು ಬೇಡ, ಹೇಳಿದ್ರು. ಇಲ್ಲ, ಅದು ಹೇಳ್ಬಾರ್ದು. ಅವ್ರಿಗೇನು ಹೇಳಿದೆ, ನೀನೇನು ರೇಟ್ ಹೇಳ್ತಾ ಇದೆ, 50 ಲಕ್ಷ ಜಾಸ್ತಿ ಕೊಡ್ತೀನಿ, ಅಮಿತಾಬ್ ಬಚ್ಚನ್ ಕೈಯಿಂದ ಚಾವಿ ತಗೋಬೇಕಂದೆ. ಆಮೇಲೆ ಅಲ್ಲಿ ಏನು ಡೈಲಾಗ್ ಆಯ್ತು ಗೊತ್ತಾ, ದೇವರಾಣೆ ಗಾಡ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಆ ರೋಲ್ಸ್ ರಾಯ್ಸ್ ಕೊಡೋವಾಗ ನನ್ನ ಬ್ಯಾಲೆನ್ಸ್ ಶೀಟ್ ನೋಡ್ತಾರೆ. KGF ಬಾಬು ಬ್ಯಾಂಕ್ ಬ್ಯಾಲೆನ್ಸ್ ಕಂಡು ಬಚ್ಚನ್ಗೆ ಶಾಕ್. KGF ಬಾಬು ಅಮಿತಾಬ್ ಬಚ್ಚನ್ ಅಭಿಮಾನಿ. ಬಚ್ಚನ್ ಬಳಸೋ ರೋಲ್ಸ್ ರಾಯ್ಸ್ ಕಾರು ಖರೀದಿಸುವ ಹಠಕ್ಕೆ ಬಿದ್ದಿದ್ರು. ರೋಲ್ಸ್ ರಾಯ್ಸ್ ಕಂಪನಿಯ ಕಾರು ಖರೀದಿಸುವವರ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡುತ್ತೆ. ಹೀಗಾಗಿ ಅಮಿತಾಬ್ ಬಚ್ಚನ್ ಕೂಡ ಕಾರು ಮಾರೋ ಮುನ್ನ KGF ಬಾಬು ಬ್ಯಾಂಕ್ ಬ್ಯಾಲೆನ್ಸ್ ಕೇಳಿದ್ರಂತೆ. ಆಗ ಕುಬೇರ KGF ಬಾಬು ತೋರಿಸಿದ ಬ್ಯಾಂಕ್ ಬ್ಯಾಲೆನ್ಸ್ ಕಂಡು ಬಿಗ್ ಬಿ ಶಾಕ್ ಆಗಿದ್ರಂತೆ. ನಾನು 40 ವರ್ಷ ಸಿನಿಮಾದಲ್ಲಿ ದುಡಿದ್ರೂ ಇಷ್ಟು ದುಡ್ಡು ಮಾಡೋಕ್ಕಾಗಿಲ್ಲ ಅಂದಿದ್ರಂತೆ. ಕಾಂಜಿ ಪಿಂಜಿ ಜನಕ್ಕೆ ಕೊಟ್ಟು ಆ ಕಂಪನಿಗೆ ಅವಮಾನ ಆಗತ್ತೆ, ಯಾರೋ ರಾಂಗ್ ಹೆಸರಲ್ಲಿ ಕೈಯಲ್ಲಿ ಹೋದರೆ ಅವಮಾನ ಆಗತ್ತಂತ ಕಂಪನಿ ರೂಲೇ ಒಂದಿದೆ. ಅಮಿತಾಬ್ ಬಚ್ಚನ್ಗೂ ಅಚ್ಚರಿ. ಆಘಾತ ಮೂಡಿಸುವಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿರೋ KGF ಬಾಬು ಈಗ ತಮ್ಮ ಆಸ್ತಿಯ ಅರ್ಧ ಪಾಲನ್ನ ಚಿಕ್ಕಪೇಟೆ ಕ್ಷೇತ್ರದ ಜನತೆಗೆ ಹಂಚೋದಾಗಿ ಘೋಷಿಸಿದ್ದಾರೆ. ಅಂದಹಾಗೆ ಕುಬೇರ KGF ಬಾಬು ಪುತ್ರ ಅಫ್ನಾನ್ ಶರೀಫ್ ತಂದೆಯ ಸಂಪತ್ತಿಗೆ ಸವಾಲು ಹಾಕಿದ್ದಾರೆ. 2 ದಿನದ ಹಿಂದಷ್ಟೇ ಮಾಧ್ಯಮಗಳೆದುರೇ KGF ಬಾಬು ಮತ್ತು ಪುತ್ರ ಅಫ್ನಾನ್ ಶರೀಫ್ ಜಟಾಪಟಿ ನಡೆಸಿದ್ರು. ಏನು ಅದರಲ್ಲಿ ನಿಜ ಇಲ್ಲ, ಅವ್ರು ಪ್ರೂಫ್ ತೋರಿಸ್ಲಿ, ನಾನು ಪ್ರೂಫ್ ಎಲ್ಲ ಪ್ರೂಫ್ ಇದೆ, ಎಲ್ಲ ಪ್ರೂಫ್ ಇದೆ, ಕೋರ್ಟ್ ರೆಕಾರ್ಡ್ ಇದು ಎಲ್ಲ. ಅದೇನು ತೋರ್ಸಲ್ಲ ಅವ್ರು, ನೋಡಿ ಇಂಥ ಮಗ ನಾವು ಹುಟ್ಟಿಸಿರೋದು ಏನು ಎಲ್ಲ ಮೀಡಿಯಾ ಪೀಪಲ್ಗೆ ಗೊತ್ತಾಗುತ್ತೆ. ನನ್ ಮೇಲೆ NCR ಹಾಕಿದ್ದಾರೆ, ಯಾವ ತರ ಅಪ್ಪ ಅವರು ಆ ತರ ಮಾಡ್ತಾರ ಕೆಲಸ. ನಾನು ಬರೀ ಕೇಳಿದಕ್ಕೆ ಅದು ನಿಜಾನ ಸುಳ್ಳ, ಅದು ಕರೆಕ್ಟ್ ಮಾಡ್ತಾ ಇರೋದು ಅಂತ ಎಲ್ಲ ಇವಾಗ ಎಲ್ಲ ಮೀಡಿಯಾ ಮುಂದೆ ಇದ್ದಾರೆ. ಇವನಿಂದ ಏನ್ ಬರ್ಬೇಕಾಗಿದೆ, ನನ್ಗೆ 100 ರೂಪಾಯಿ ನನಗೆ ಸಂಪಾದನೆ ಮಾಡಿ 100 ರೂಪಾಯಿ ಅವನಿಂದ ಏನು ಸಂಪಾದನೆ ಮಾಡಿಲ್ಲ, ಏನು ಅವ್ರಿಗೆ ಕೇಳಿಲ್ಲ. ಮಗ ಹೀಗೆ ತಮ್ಮ ವಿರುದ್ಧ ತಿರುಗಿ ಬಿದ್ದಿರೋದನ್ನ ನೆನೆದು KGF ಬಾಬು ಕಣ್ಣೀರು ಹಾಕಿದ್ದಾರೆ. ನನ್ನ ಮಗನೇ ನನ್ನನ್ನ ಫ್ರಾಡ್ ಅಂತ ಹೇಳ್ಕೊಟ್ಟಿದ್ದಾನೆ ಅಂತ KGF ಬಾಬು ಗೋಳಾಡಿದ್ದಾರೆ. ನನ್ನ ಮಗನೇ ಹೇಳ್ತಾನೆ ಫ್ರಾಡ್ ಅಂತ. ಇವಾಗ ಯಾರ ಮೇಲೆ ನಾನು ಇದು ಮಾಡಬೇಕು? ಈ ಆಸ್ತಿ ಯಾರಿಗೆ ಇಡಬೇಕು? ನಾನು ಯಾರಿಗೆ ಮೋಸ ಮಾಡಿದೆ, ಯಾರಿಗೆ ಫ್ರಾಡ್ ಮಾಡಿದೆ ಹೇಳಿ? ನಾನು ಸಂಪಾದನೆ ಮಾಡಿ ರಾತ್ರಿ ಹಗಲು ಕಷ್ಟಪಟ್ಟು 18 ಗಂಟೆ 20 ಗಂಟೆ ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿ ದುಡ್ಡಕ್ಕೆ ನಿನ್ನೆ ನನ್ನ ಮಗ ಹೇಳ್ತಾನೆ ನೀನು ಫ್ರಾಡ್ ಮಾಡಿದ ನನ್ನ ತಂದೆ ಅಂತಾನೆ. ಅಲ್ಲಿ ಜನ ಜೋಡಿಸ್ಕೊಂಡು 300-400 ಜನಕ್ಕೆ ಆ ಬಡ ಮಕಾನು ನಮ್ಮ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿ ಜನನೇ ಇಲ್ಲ. ಅದು ಬೇರೆ ಕಡೆಯಿಂದ 2-2 ಸಾವಿರ ಕೊಟ್ಟು ಬೊಮ್ಮನಹಳ್ಳಿಯಿಂದ ಕರ್ಕೊಂಡು ಬಂದಿದ್ದಾರೆ. ನನ್ನ ಮಗನೇ ಬಂದು ಅವ್ರಿಗೆಲ್ಲ ಹೇಳ್ಕೊಡ್ತಾನೆ, ನಮ್ಮಪ್ಪ 420 ಫ್ರಾಡ್ ಅಂತ ಹೇಳ್ಬಿಟ್ಟು. ಆದರೆ ಈ ಆಸ್ತಿ ಯಾರಿಗೆ ಇಡ್ಬೇಕು ನಾನು ಹೇಳಿ? ಅಷ್ಟಕ್ಕೂ ಏನಿದು ಅಪ್ಪ ಮಗನ ಕುಸ್ತಿ? KGF ಬಾಬು ತಮ್ಮ ಮಗನಿಗೆ ಆಸ್ತಿ ನೀಡಲ್ವಾ? ಅರ್ಧ ಆಸ್ತಿಯನ್ನ ಚಿಕ್ಕಪೇಟೆ ಜನರಿಗೆ ನೀಡ್ತೀನಿ ಅಂತಿರೋ KGF ಬಾಬು 2027ರ ಚುನಾವಣೆಯಲ್ಲಿ ಮತ್ತೆ ಚಿಕ್ಕಪೇಟೆಯಿಂದಲೇ ಕಣಕ್ಕಿಳಿತಾರ? ಕಾಂಗ್ರೆಸ್ ಅಭ್ಯರ್ಥಿಯಾಗ್ತಾರ? DCM DK ಶಿವಕುಮಾರ್ ನನ್ನ ದೇವರು, ಅವರು CM ಆಗಬೇಕು ಅಂತಿರೋ KGF ಬಾಬು CM ಸಿದ್ದರಾಮಯ್ಯ ಬಗ್ಗೆ ಹೇಳಿದ್ದೇನು ಅನ್ನೋದನ್ನೇ ತೋರಿಸ್ತೀವಿ. ಆದರೆ ಅದಕ್ಕೂ ಮುನ್ನ ಗುಜರಿ ವ್ಯಾಪಾರಿ KGF ಬಾಬು 7,000 ಕೋಟಿ ಕುಬೇರನಾದ ರೋಚಕ ಕಥೆಯನ್ನೇ ತೋರಿಸ್ತೀವಿ ನೋಡಿ. ಆಟೋ ಡ್ರೈವರ್ ಅಪ್ಪ, 14 ಮಕ್ಕಳು, ಶಾಲೆ ಬಿಟ್ಟು ಆಟೋ ಕ್ಲೀನಿಂಗ್ ಕೆಲಸ. KGF ಬಾಬು ಹುಟ್ಟಿ ಬೆಳೆದಿದ್ದು ಕೋಲಾರದ KGFನಲ್ಲೇ.
ತಂದೆ ಆಟೋ ಡ್ರೈವರ್ ಆಗಿದ್ರು. 14 ಜನ ಮಕ್ಕಳಲ್ಲಿ KGF ಬಾಬು ಒಬ್ಬರಾಗಿದ್ರು. ತಂದೆ ಆಟೋ ಓಡಿಸಿ ತರ್ತಿದ್ದ 50 ರೂಪಾಯಿಯಲ್ಲಿ ಮನೆ ನಡೀತಾ ಇಲ್ಲ ಅಂತ ಶಾಲೆ ಬಿಟ್ಟು ಆಟೋ ತೊಳೆಯೋ ಕೆಲ್ಸಕ್ಕೆ ಸೇರಿದೆ ಅಂತ KGF ಬಾಬು ಹೇಳ್ಕೊಂಡಿದ್ದಾರೆ. ಬಾಲ್ಯದ ಕಷ್ಟದ ದಿನಗಳನ್ನು ಸ್ಮರಿಸ್ತಾ ಕಣ್ಣೀರು ಹಾಕಿದ್ದಾರೆ. ಸ್ಕೂಲ್ ಹೋಗಲ್ಲ ಅಂತೇಳಿದಕ್ಕೆ ನಮ್ಮ ತಾಯಿ ಎಲ್ಲ ನನಗೆ ಹೊಡೆದು ಸುಟ್ಟಾಕಿ ಏನೇನೋ ನನಗೆ ಟಾರ್ಚರ್ ಕೊಟ್ಟರು. ನಮ್ಮ ತಾಯಿನೂ ಕೊಟ್ಟರು, ನಮ್ಮ ತಂದೆನೂ ಕೊಟ್ಟರು. ಯಾರ ಮಾತು ಕೇಳಲಿಲ್ಲ. ಆಟೋ ತೊಳೆದು 15-20 ಆಟೋ ತುಳ್ತಾಯಿದ್ದೆ ನಾನು. ಒಂದು ಡೈಲಿ 20 ಸಾವಿರ 20 ಸಾವಿರ ಅಂತ ಏನೋ 200 ರೂಪಾಯಿ 100 ರೂಪಾಯಿ 200 ರೂಪಾಯಿ ನಾನು ಸಂಪಾದನೆ ಮಾಡಿ, 100 ರೂಪಾಯಿ ಅಲ್ಲ 30 ರೂಪಾಯಿ 20 ರೂಪಾಯಿ 30 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದರೆ ನನ್ನ ತಾಯಿ ಭಾಳ ಹೆಮ್ಮೆಯಾಗೆ ಹತ್ಕೊಂಡು ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ, ನನ್ನ ತಮ್ಮಂದರಿಗೆ ಊಟ ಹಾಕ್ತಾಯಿದ್ರು. ಇದೆಲ್ಲ ನನಗೆ ನೆನಪು ಬಂದ್ಬಿಡುತ್ತೆ. ಅಂತ ಅಲ್ಲ ನಾವು ಅಲ್ಬೇಡಿ. ಬಡತನದ ಬೇಗೆಯ ನಡುವೆ KGF ಬಾಬು ಕುಟುಂಬ ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ. ಚಿಕ್ಕಪೇಟೆ ಕ್ಷೇತ್ರದಲ್ಲಿರೋ ಸ್ಲಮ್ನಲ್ಲಿ ನೆಲೆಸುತ್ತೆ. KGF ಬಾಬು ಆಟೋ ಓಡಿಸೋಕೆ ಶುರು ಮಾಡಿರ್ತಾರೆ. ಆದರೆ ಆಕ್ಸಿಡೆಂಟ್ ಆದಮೇಲೆ KGF ಬಾಬು ಗುಜರಿ ವ್ಯಾಪಾರ ಮಾಡಲು ತಾಯಿಯ ಚಿನ್ನಾಭರಣ ಅಡ ಇಟ್ಟು 3,000 ಕೊಟ್ಟಿದ್ರಂತೆ. ಆಟೋ ತೊಳಿತಾ ಇದ್ದೆ, ಆಮೇಲೆ ಆಟೋ ಓಡಿಸಿ ಆಟೋ ಅಪ್ಸೆಟ್ ಆಗೋಯ್ತು. ಈ ಕಾಲು ಮುರಿದೋಗಿತ್ತು. ಆ ಕಾಲು ರೆಡಿ ಆಗೋಕ್ಕೆ ಒಂದು ವರ್ಷ 2 ವರ್ಷ ಆಗೋಯ್ತು. ಇವಾಗ ಆಟೋ ಓಡ್ಸೋಕ್ಕಾಗಲ್ಲ ಅಂತ ನಮ್ಮ ತಾಯಿದು ಮಂಗಲಸೂತ್ರ ಇತ್ತು, ಕಿವಿ ಇದು 3,000 ರೂಪಾಯಿಗೆ ಹಡೆ ಇಟ್ಟು ಆ ಶಾಂತಿ ಅಂತ ಮಾರೋಡಿದ್ದಾರೆ. ಅವ್ರ ಹತ್ರ ಹಳೆ ಇಟ್ಟು ನನಗೆ ನಮ್ಮ ತಾಯಿ ದುಡ್ಡನ್ನ ಕೊಟ್ಟರು. 3,000 ಕೋಟಿ ತಗೊಂಡು ಇವತ್ತು 7,000 ಕೋಟಿ ಅವ್ರಿಗೆ ಬಂದೆ ನಾನು. 3,000ದಿಂದ 7,000 ಕೋಟಿ. ತಾಯಿಯ ಒಡವೆ ಅಡ ಇಟ್ಟು ನೀಡಿದ 3,000ದಿಂದ ಗುಜರಿ ವ್ಯಾಪಾರ ಆರಂಭಿಸಿ ಈಗ 7,000 ಕೋಟಿ ಆಸ್ತಿಯ ಒಡೆಯನಾಗಿದ್ದೀನಿ ಅಂತ KGF ಬಾಬು ಹೇಳ್ಕೊಂಡಿದ್ದಾರೆ. ಆದರೆ 7,000 ಕೋಟಿ ಆಸ್ತಿ ಸಂಪಾದನೆಗೆ ಮೂಲ ಹಣ ನೀಡಿದ ತಾಯಿಗೆ ಸಾಯೋ ತನಕ ಚಿನ್ನದ ಬಳೆ ಮಾಡಿಸಲಾಗಲಿಲ್ಲ ಅನ್ನೋದನ್ನ ನೆನಪಿಸಿಕೊಂಡು KGF ಬಾಬು ಬಿಕ್ಕಿ ಹತ್ತಿದ್ದಾರೆ. ಆ 3,000 ರೂಪಾಯಿ ನನ್ನ ತಾಯಿ ಕೊಟ್ಟರು. ಅವ್ರು ಸಾಯೋವರೆಗೂ ನಾನು 3,000 ತೀರಿಸಿಲ್ಲ. ನಾನು ಆ ಜ್ಯುವೆಲರಿ ಅವ್ರಿಗೆ ಬಿಡಿಸ್ಕೊಟ್ಟಿಲ್ಲ ನನ್ನ ತಾಯಿಗೆ. ನಿಮ್ಮ ತಾಯಿಯವ್ರ ಋಣ ನಿಮ್ಮ ಮೇಲೇ ಇದೆ. ಇವಾಗ ನಾವು ನಮ್ಮ ಹೆಂಡತಿ ಮಕ್ಕಳಿಗೆ ಕೋಟ್ಯಾಂತರ ರೂಪಾಯಿದು ಜ್ಯುವೆಲರಿ ಹಾಕ್ತಾಯಿದ್ದೀವಿ. ನಮ್ಮ ತಾಯಿಗೆ ಒಂದು 6 ಬ್ಯಾಂಕಲ್ಲಿ ಹಾಕೋಕ್ಕೆ ನಮ್ಗೆ ಯೋಗ್ಯತಿಲ್ಲ. ನನ್ನ ತಾಯಿ ಹಂಗೆ ಕೇಳ್ತಾ ಅವ್ರು ತೀರೋಗ್ಬಿಟ್ರು. ನನಗೆ ಒಂದು 6 ಬ್ಯಾಂಕಲ್ಲಿ ಬೇಕು, ಗೋಲ್ಡ್ದು ಹಾಕೋ, ಅದು ಒಂದು ಆಸೆ ನನಗೆ ಅಂತೇಳಿ ನಮ್ಮ ಹೆಂಡತಿಗಳಿಗೆ ಕೆ ಜಿ ಲೆಕ್ಕದಲ್ಲಿ ಹಾಕ್ತೀವಿ ನಾವು. ಆದರೆ ನಮ್ಮ ತಾಯಿಗೆ ಒಂದು 6 ಬ್ಯಾಂಕಲ್ಲಿ ಹಾಕೋಕ್ಕೆ ನಮಗೆ ಯೋಗ್ಯತಿರಲಿಲ್ಲ. ದುಡ್ಡಿತ್ತು, ಆದರೆ ಮನಸ್ಸಿರಲಿಲ್ಲ ಹಾಕೋಕ್ಕೆ. ಹಣ ಇಡೋಕೆ ಜಾಗವಿಲ್ಲದೆ ಸಿಮೆಂಟ್ ಚೀಲದಲ್ಲಿ ಕಟ್ಟಿಡ್ತಿದ್ದ KGF ಬಾಬು. ತಾಯಿ ಒಡವೆ ಅಡ ಇಟ್ಟು ನೀಡಿದ ಹಣದಲ್ಲಿ ಗುಜರಿ ವ್ಯಾಪಾರ ಆರಂಭಿಸಿದ KGF ಬಾಬು ಬಳಿಕ KGF ಗಣಿಯಲ್ಲಿ AC ಪ್ಲಾಂಟ್ ಆರಂಭಿಸಿದ್ರು. ಇದರಿಂದ ಆಗಿನ ಕಾಲಕ್ಕೆ 2.5 ಕೋಟಿ ಆದಾಯ ಮಾಡಿದ್ರು. ಹಣ ಇಡೋಕೆ ಜಾಗ ಇಲ್ಲದೆ ಸಿಮೆಂಟ್ ಚೀಲಗಳಲ್ಲಿ ಕಟ್ಟಿಡ್ತಾ ಇದ್ದೆ ಅಂತ KGF ಬಾಬು ಹೇಳ್ಕೊಂಡಿದ್ದಾರೆ. ಆ 34 ಲಕ್ಷಕ್ಕೆ ತಗೊಂಡಿದ್ದು ಆ ಪ್ರಾಪರ್ಟಿ 2.5 ಕೋಟಿ 2 ಕೋಟಿ 60 ಲಕ್ಷಕ್ಕೇನೋ ಮಾರಿದೆ ಅವಾಗ. ಏನು ಅದೆಲ್ಲನೂ ಸ್ಕ್ರ್ಯಾಪು, ಕಾಪರು, ಬ್ರಾಸು, ಅಲ್ಯೂಮಿನಿಯಮು ಎಲ್ಲ ಬ್ರಿಟಿಷ್ನವ್ರು ಹಾಕಿರೋ ಪ್ಲಾಂಟ್ ಅದು. ಅಲ್ಲಿ ನಿಮಗೆ 2.5 ಕೋಟಿ ಅಂದರೆ ಇವತ್ತು 200-300 ಕೋಟಿ ಈ ಥರ ದುಡ್ಡು. ಇಡೋಕ್ಕೆ ಜಾಗ ಇಲ್ಲ, ಮೂಟೆಗಳು ಕಟ್ತಾ ಇದ್ದ ದುಡ್ಡು. ಇನ್ಕಮ್ ಟ್ಯಾಕ್ಸು ಭಯ ಇಲ್ಲ ಆವಾಗ, ಏನು ಅಂಥದ್ದು ಟೈಟ್ ಇಲ್ಲ. ಇನ್ಕಮ್ ಟ್ಯಾಕ್ಸು ಅಷ್ಟು ಟೈಟ್ ಇಲ್ಲ, ಅಷ್ಟು ಫ್ರೀಯಾಗಿ ಸರ್ಕಾರ ಅಷ್ಟು ಫ್ರೀಯಾಗಿ ಬಿಟ್ಟಿತ್ತು. ಆವಾಗ ಮೂಟೆಗಳು, ಆವಾಗ ಪ್ಲಾಸ್ಟಿಕ್ ಚಿಹ್ನೆಗಳಿಲ್ಲ, ಸಿಮೆಂಟ್ ಮೂಟೆಗಳು, ಸಿಮೆಂಟ್ ಬ್ಯಾಗ್ ಮೂಟೆಗಳು, ಇದು ಅಕ್ಕಿ ಗೋಧಿ ಗಿದಿ ಇರೋದಿಲ್ಲ, ಆ ಬ್ಯಾಗ್ಗಳಲ್ಲಿ ಮೂಟೆಗಳು ಕಟ್ತಾ ಇದ್ದೆ ನಾನು. ದುಡ್ಡನ್ನ ಮೂಟೆ ಕಟ್ಟಿತ್ತು. ಗುಜರಿ ವ್ಯಾಪಾರದಲ್ಲಿ ಹಣ ಮಾಡಿದ KGF ಬಾಬು ಬಳಿಕ ಭೂಮಿ ಮೇಲೆ ಬಂಡವಾಳ ಹಾಕೋಕ್ ಶುರು ಮಾಡಿದ್ರು. ಕೋರ್ಟ್ಗಳಲ್ಲಿ ಮತ್ತು ಸರ್ಕಾರಗಳು ಹರಾಜಾಗುವ ಭೂಮಿಯನ್ನೇ ಖರೀದಿಸ್ತಾ ಇದ್ರು. ಬಳಿಕ
ಅವುಗಳನ್ನು ಮಾರಿ ಹಣ ಮಾಡ್ತಿದ್ರು. ಹೀಗೆ 3,000ದಿಂದ ಗುಜರಿ ವ್ಯಾಪಾರ ಆರಂಭಿಸಿದ KGF ಬಾಬು ಸಾವಿರಾರು ಕೋಟಿಯ ಒಡೆಯರಾಗಿದ್ದಾರೆ. ಇಷ್ಟಾದರೂ ತಾಯಿ ಚಿನ್ನದ ಬಳೆ ಕೊಡಿಸು ಅಂತ ಕೇಳ್ತಿದ್ರು, ಚಿನ್ನದ ಬಳೆ ಕೊಡಿಸ್ಲಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ನಾನು ತಪ್ಪು ಮಾಡಿದೆ, ಅದೇ ತಪ್ಪು ಈ ಜನ ಯಾರ್ಯಾರು ನೋಡ್ತಾ ಇದ್ದಾರೆ ಆ ತಪ್ಪನ್ನು ಅವ್ರು ಮಾಡಬಾರ್ದು. ನನ್ನನ್ನು ನೋಡಿ ಆದರೂ ಅವ್ರು ಕಲ್ತ್ಕೋಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಅವತ್ತು 6 ಬಂಗಲ್ ನನ್ನ ತಾಯಿ ಕೇಳಿದ್ರು. ನಮ್ಮ ಹತ್ರ ದುಡ್ಡಿದ್ದು ಕೋಟ್ಯಾಂತರ ರೂಪಾಯಿ ಇದ್ದು ನಾನು ಮಾಡಿಕೊಟ್ಟಿಲ್ಲ ಅವ್ರಿಗೆ. ಪಶ್ಚಾತ್ತಾಪ ಕಾಡ್ತಿದ್ಯಾ ನಿಮಗೆ? ಆಗ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಮಾಡಿದ್ದೀನಿ ಆ ತಪ್ಪು. ಆ ತಪ್ಪನ್ನ ಈ ಟಿ ವಿಯಲ್ಲಿ ಚಾನಲಲ್ಲಿ ನಮ್ಮ TV9 ಚಾನಲ್ ನೋಡ್ತಾ ಇರೋ ಅಣ್ಣ ತಮ್ಮಂದರು ಯಾರು ಅಕ್ಕ ತಂಗಿಗಳು ನಾನು ಮಾಡಿದ್ದು ತಪ್ಪು, ನಾನು ಮಾಡಿದ ತಪ್ಪ ಬೇರೆ ಪಾಪ ಯಾರು ಮಾಡಬಾರ್ದಂತ. 2 ಮದುವೆ, ಪತ್ನಿಯಿಂದಲೇ ದೂರು, ಇಡಿ ಕೇಸ್, ಅದೆಷ್ಟು ವಿವಾದ. ಇದು 4 ವರ್ಷಗಳ ಹಿಂದಿನ ದೃಶ್ಯ. 2021ರಲ್ಲಿ KGF ಬಾಬು ಇಬ್ಬರು ಹೆಂಡತಿಯರು ಮತ್ತು ಮಗಳ ಜೊತೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. KGF ಬಾಬು ಮೊದಲ ಪತ್ನಿಗೆ ಗೊತ್ತಿಲ್ಲದಂತೆ 2ನೇ ಮದುವೆ ಆಗಿದ್ರು. ತಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆಯನ್ನೇ ಮದುವೆ ಆಗಿದ್ರು. ಇದು ಗೊತ್ತಾಗಿ ಮೊದಲ ಪತ್ನಿ ಪೊಲೀಸರಿಗೆ ದೂರು ನೀಡಿದ್ರು. ಬಳಿಕ ಕೇಸ್ ವಾಪಸ್ ಪಡೆದುಕೊಂಡಿದ್ರು. 2021ರಲ್ಲಿ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು. ಹೀಗಾಗಿ KGF ಬಾಬು ಇಬ್ಬರ ಪತ್ನಿಯರ ಜೊತೆ ಪ್ರೆಸ್ ಮೀಟ್ ನಡೆಸಿ ಕಣ್ಣೀರು ಹಾಕಿದ್ರು. KGF ಬಾಬು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಪೇಟೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಲು ಕಸರತ್ತು ನಡೆಸಿದ್ರು. ಆದರೆ ಕಾಂಗ್ರೆಸ್ ಟಿಕೆಟ್ ಸಿಗದೆ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಕಾಂಗ್ರೆಸ್ ಅಭ್ಯರ್ಥಿ RV ದೇವರಾಜ್ ಮತ್ತು KGF ಬಾಬು ಬೆಂಬಲಿಗರ ನಡುವೆ ಜಟಾಪಟಿಯೇ ನಡೆದಿತ್ತು. ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಭಾರೀ ಹಣಾಹಣಿ ನಡೆದಿತ್ತು. KGF ಬಾಬು ಗೆಲ್ಲದೇ ಇದ್ರೂ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಗೆ ಕಾರಣವಾಗಿದ್ರು. ಇನ್ನು ಚುನಾವಣೆ ವೇಳೆ KGF ಬಾಬು ಚಿಕ್ಕಪೇಟೆ ನಿವಾಸಿಗಳಿಗೆ ಸಾಕಷ್ಟು ಭರವಸೆ ಕೊಟ್ಟಿದ್ರು. ಚಿಕ್ಕಪೇಟೆ ನಿವಾಸಿಗಳಿಗೆ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಭರವಸೆ ನೀಡಿದ್ದ ಬಾಬು ಚೆಕ್ ಕೂಡ ನೀಡಿದ್ರು. ಇದನ್ನು ನಂಬಿದ ನಿವಾಸಿಗಳು ಮನೆಗಳನ್ನ ಡೆಮಾಲಿಷ್ ಮಾಡಿದೀವಿ, ಆದರೆ ಮನೆ ನಿರ್ಮಿಸಿಕೊಟ್ಟಿಲ್ಲ ಅಂತ ಬುಧವಾರ ಚಿಕ್ಕಪೇಟೆ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ರು. ಆದರೆ KGF ಬಾಬು 400 ಮನೆ ನಿರ್ಮಿಸಿಕೊಟ್ಟಿದ್ದೀನಿ, 7 ಮನೆ ಮಾತ್ರ ಜಮೀನು ಲಿಟಿಗೇಷನ್ ಇರೋದ್ರಿಂದ ನಿರ್ಮಿಸಲಾಗಿಲ್ಲ ಅಂದಿದ್ದಾರೆ. ಇದೇ ವೇಳೆ ಚಿಕ್ಕಪೇಟೆ ಕ್ಷೇತ್ರದ ಜನರಿಗೆ ಅರ್ಧ ಆಸ್ತಿ ನೀಡೋದಾಗಿ ಘೋಷಿಸಿದ್ದಾರೆ. DK ಶಿವಕುಮಾರ್ ನನ್ನ ದೇವರು, ಅವರು CM ಆಗಬೇಕು ಅಂದಿದ್ದಾರೆ. DK ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ಗೆ KGF ಬಾಬು 2028ರಲ್ಲಿ ಚಿಕ್ಕಪೇಟೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ? DK ನನ್ನ ದೇವರು ಎಂದ KGF ಬಾಬು CM ಸಿದ್ದರಾಮಯ್ಯ ಬಗ್ಗೆ ಹೇಳಿದ್ದೇ. KGF ಬಾಬು 2023ರಲ್ಲಿ ಕಾಂಗ್ರೆಸ್ ಟಿಕೆಟ್ಗೆ ಇನ್ನಿಲ್ಲದ ಪ್ರಯತ್ನ ನಡೆಸಿದ್ರು. ಆದರೆ ಟಿಕೆಟ್ ಸಿಗದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಕಾಂಗ್ರೆಸ್ ಅಭ್ಯರ್ಥಿ RV ದೇವರಾಜ್ ಸೋಲಿಗೆ ಕಾರಣವಾಗಿದ್ರು. ಅಂದು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಬಂಡಾಯ ಸಾರಿದ್ದ KGF ಬಾಬು 2028ರಲ್ಲಿ ಚಿಕ್ಕಪೇಟೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ? DK ನನ್ನ ದೇವರು ಎಂದ KGF ಬಾಬು CM ಸಿದ್ದರಾಮಯ್ಯ ಬಗ್ಗೆ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾನು ಸಾಯೋವರೆಗೂ ಕಾಂಗ್ರೆಸ್ ಪಾರ್ಟಿನೇ, ನಾನು ಸಾಯೋವರೆಗೂ ಕಾಂಗ್ರೆಸ್ ಪಾರ್ಟಿನೇ. ಸಾಯೋ ತನಕ ಕಾಂಗ್ರೆಸ್ ಪಕ್ಷ, ರಕ್ತದಲ್ಲೇ ಕಾಂಗ್ರೆಸ್ ಇದೆ. ಇದು ಕಳೆದ ಬಾರಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿದ್ದ KGF ಬಾಬು ಮಾತು. ಹಾಗಾದ್ರೆ KGF ಬಾಬು 2028ರಲ್ಲಿ ಚಿಕ್ಕಪೇಟೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ? DK ಶಿವಕುಮಾರ್ ಫೋನ್ ಮಾಡಿ ಕರೆದ್ರೆ ಕಾಲಲ್ಲ ತಲೆಯಲ್ಲಿ ಹೋಗ್ತೀನಿ ಅಂತಿದ್ದಾರೆ KGF ಬಾಬು. ಈ ಕತ್ತೆ ಕೂತ್ಕೊಳ್ಳೋ ಅಂದರೆ ಕೂತ್ಕೊಂಡ್ಬಿಡ್ತೀನಿ. DK ಶಿವಕುಮಾರ್ ಸಾಹೇಬರು ಒಂದು ಮಾತು, ಅವ್ರು ಅಲ್ಲಿಂದ ಫೋನ್ ಮಾಡಿದೆ, ಇಲ್ಲಿಂದ ಹೆಂಗೆ ಕಾಲಲ್ಲೇ ಹೋಗ್ತೀನಿ, ಇಲ್ಲಿಂದ ತಲೆಯಿಂದ ಹೋಗ್ತೀನಿ. ಎಲ್ಲ ಕಾಲಿಂದ ಹೋಗ್ತಾರೆ, ನಾನು ತಲೆಯಿಂದ ಹೋಗ್ತೀನಿ. DK ಶಿವಕುಮಾರ್ ಸಾಹೇಬರು ಅಂದರೆ ಅಷ್ಟು ನನಗೆ ಗೌರವ, ನನಗೆ ದೇವ್ರು, ನನಗೆ ನಮ್ಮವ್ರು ಯಾರೂ ಕೈ ಹಿಡ್ದಿಲ್ಲ. ನನಗೆ ನನ್ನ ಕಷ್ಟದಲ್ಲಿ ನಾನಿಲ್ಲಿ KGFಯಿಂದ ಇಲ್ಲಿ ಬಂದಾಗ ನನಗೆ ಕೈ ಹಿಡಿಯೋರು ಯಾರು ಇರಲಿಲ್ಲ.
ಒಂದೇ ಒಂದು ದೇವರು, ಅದು ಡಿ ಕೆ ಶಿವಕುಮಾರ್. ನಾನು ಇವತ್ತೆಲ್ಲ ಎಲ್ಲ ಎಲೆಕ್ಷನಲ್ಲಿ ಈಗ ನೋಡಿ, ಎಲ್ಲ ಎಲೆಕ್ಷನಲ್ಲಿ ಡಿ ಕೆ ಸಾಹೇಬರು ಏನು ಭಿಕ್ಷೆ ಹಾಕಿದ್ದಾರೆ ಅದೇ ನಾವು ತಿಂತಾಯಿದ್ದೀವಿ. ಇವತ್ತು ಡಿ ಕೆ ಶಿವಕುಮಾರಿಂದಾನೇ ನಾನು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ. ನನಗೆ ಕೋಟಿಗಳು ತೋರಿಸಿ ದಾರಿ ತೋರಿಸಿದ ದೇವರು ಅಂದರೆ ಅದು ಡಿ ಕೆ ಶಿವಕುಮಾರ್ ಅಂತ ನಾನು ಹೇಳ್ತೀನಿ. ಕೆಜಿಎಫ್ ಬಾಬು ಡಿಕೆ ನನ್ನ ದೇವರು ಅಂದಿದ್ದಾರೆ. ಡಿಕೆ ರಾಜ್ಯದ ಸಿಎಂ ಆಗಬೇಕು ಅಂದಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಡಿಕೆಗಾಗಿ ಸಿಎಂ ಪಟ್ಟವನ್ನು ಬಿಟ್ಕೊಡ್ಬೇಕಾ ಅಂದ್ರೆ ಕೆಜಿಎಫ್ ಬಾಬು ಜಾಣ್ಮೆಯ ಉತ್ತರ ನೀಡಿದ್ದಾರೆ. ಈಗ ನಿಮ್ಮ ದೇವರು ಅಂತ ಕರೀತಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಕೇಳಿ. ಸಿ ಎಂ ಆಗಬೇಕು, ನಮ್ಮ ರಾಜ್ಯದಲ್ಲಿ ಅವ್ರು ಸಿ ಎಂ ಆಗಿ ಬರಬೇಕು, ಅದೇ ಆಸೆ. ಈ ಬಡವ್ರಿಗೆಲ್ಲ ಅವ್ರು ಸಹಾಯ ಮಾಡಬೇಕು, ಅವ್ರು ದೊಡ್ಡ ಮೊತ್ತದಲ್ಲಿ ಹೋಗ್ಬೇಕಂತ ನನ್ನ ಆಸೆ. ಕೊನೆ ನಾನು ಸಾಯೋವರೆಗೂ ಅದೇ ಆಸೆ. ಈಗ ಸಿದ್ದರಾಮಯ್ಯ ಏನು ಬೇಕಾದ್ರೂ ಮಾಡ್ತೀನಿ. ಅಂದರೆ ಸಿದ್ದರಾಮಯ್ಯ ಅವ್ರು ತ್ಯಾಗ ಮಾಡಬೇಕು, ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ಬೇಕು ಅಂತ ಹೇಳ್ತೀರಾ? ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾನು ಅಷ್ಟು ಹೇಳೋ ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ಅಂದರೆ ಈಗ ಸಿ ಎಂ ಆಗ್ಬೇಕಂದ್ರೆ ಸಿದ್ದರಾಮಯ್ಯ ಅವ್ರು ಬಿಡ್ಬೇಕಲ್ಲ. ದೊಡ್ಡವ್ರ ಡಿಸಿಷನ್ ಅದು. ನಾನೇನು ದೇವ್ರ ಹತ್ರ ಬೇಡ್ಕೊಳ್ಳೋದೇನು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಂ ಆಗಲಿ, ಅವ್ರಿಗೂ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀನಿ ಹೊತ್ತು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆನೂ ನಾನು ಏನೂ ಕಮೆಂಟ್ಸ್ ಮಾಡೋಕ್ಕೆ ನನಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ. ಕೆಜಿಎಫ್ ಬಾಬು ಮಾತುಗಳು ಕಾಂಗ್ರೆಸ್ ಟಿಕೆಟ್ ಆಸೆ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿವೆ. ಈ ಮಧ್ಯೆ ತಮ್ಮ 7,000 ಕೋಟಿ ಆಸ್ತಿಯಲ್ಲಿ ಮಕ್ಕಳಿಗೆ ಅರ್ಧ ಪಾಲು ನೀಡಿ ಉಳಿದ ಅರ್ಧ ಪಾಲನ್ನ ಚಿಕ್ಕಪೇಟೆ ಕ್ಷೇತ್ರದ ಜನರಿಗೆ ನೀಡೋದಾಗಿ ಘೋಷಿಸಿದ್ದಾರೆ. ಇದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.